ಅರ್ಚನಾ ಗ್ಲಾಮರ್ ಗೈಡ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಒಂದು ಸ್ಕಿನ್ ಕೇರ್ ಟಿಪ್ಸ್ ಜೊತೆ ಬಂದಿದ್ದೇನೆ. ಹಾಗೆ ನಾನು ಒಂದು 4-5 ದಿವಸ ಆಯಿತು ವಿಡಿಯೋ ಮಾಡದೆ. ಯಾಕಂದರೆ ನಾನು ಬೇರೆ ಇನ್ನೊಂದು ಚಾನಲ್ ಕೂಡ ಇದೆ, ನನ್ನದು ಕುಕಿಂಗ್ ಚಾನಲ್. ಅದರಲ್ಲಿ ಕೂಡ ನಾನು ಡೈಲಿ ಅದರಲ್ಲಿ ವೀಡಿಯೋಸ್ ಹಾಕುವ ಕಾರಣ ಸ್ವಲ್ಪ ಬ್ಯುಸಿ ಇದ್ದೇನೆ. ಇದರಲ್ಲಿ ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಗುತ್ತೆ. ಇನ್ನು ಕ್ರಮೇಣ ನಾನು ಜಾಸ್ತಿ ವೀಡಿಯೋಸನ್ನು ಹಾಕ್ತೇನೆ. ಹಾಗೆ ನೀವು ನನ್ನ ಚಾನಲನ್ನು ಇಷ್ಟಪಟ್ಟಿದ್ದೀರಾ, ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿದ್ದೀರಾ. ನನ್ನದು ಗೋಲ್ಡ್ ಫೇಶಿಯಲ್ ವಿಡಿಯೋ ಇದೆ ಅಲ್ವಾ, ತುಂಬ ಜನರಿಗೆ ಇಷ್ಟ ಆಗಿದೆ. 3K ವ್ಯೂಸ್ ಆಯಿತು. ತುಂಬಾ ಒಂದು ಖುಷಿ ಪಡುವಂತಹ ವಿಚಾರ ಅದು. ಚಾನಲ್ ಮಾಡಿ 1 ಮಂತ್ ಆಗಲಿಲ್ಲ, 3K ವ್ಯೂಸ್ ಬಂತು ಅಂತ ಹೇಳಿದರೆ ತುಂಬಾ ಖುಷಿ ಆಯಿತು. ನೀವೆಲ್ಲ ನೋಡಿದ್ದು, ಇಷ್ಟಪಟ್ಟಿದ್ದು, ಕಮೆಂಟ್ ಹಾಕಿದ್ದು ಎಲ್ಲನೂ ಕೂಡ ಖುಷಿ ಆಯಿತು. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮಗೆ ಬೇರೆ ಬೇರೆ ಹೇರ್ ಕೇರ್ ಟಿಪ್ಸ್, ಸ್ಕಿನ್ ಕೇರ್ ಟಿಪ್ಸ್ ಬರ್ತಾನೆ ಇರ್ತದೆ. ಹಾಗೆ ನಾನು ಅದನ್ನು ಪ್ರಾಕ್ಟಿಕಲಾಗಿ ನಾನು ಮಾಡ್ತೇನೆ. ಮತ್ತು ಇವತ್ತು ನಾನು ಮಾಡುವಂತಹ ಒಂದು ಸ್ಕಿನ್ ಕೇರ್ ಇದು ಅಂದರೆ ಗೋಲ್ಡ್ ಬ್ಲೀಚನ್ನು ಮಾಡ್ತಾ ಇದ್ದೇನೆ. ಈಗ ಸಾಮಾನ್ಯವಾಗಿ ನಾವು ಗೋಲ್ಡ್ ಬ್ಲೀಚ್ ಮಾಡೋದು ಯಾಕೆ ಅಂತ ಹೇಳಿದರೆ, ಇಲ್ಲಿ ಗೋಲ್ಡ್ ಬ್ಲೀಚ್ ಮಾಡಿದ ತಕ್ಷಣ ನಮ್ಮ ಹೇರಿದು ಕಲರ್ ಚೇಂಜ್ ಆಗುತ್ತೆ. ಹಾಗೆ ಮಾಡಿದಾಗ ಸ್ಕಿನ್ ಬ್ರೈಟ್ ಕಾಣುತ್ತೆ. ಬ್ಯೂಟಿ ಪಾರ್ಲರಲ್ಲಿ ನಾವು ಹೋದಾಗ ಅಲ್ಲಿ ಕೆಮಿಕಲನ್ನು ಅಪ್ಲೈ ಮಾಡೋದ್ರಿಂದ ನಮ್ಮ ಹೇರ್ ಕಲರ್ ಚೇಂಜ್ ಆಗುತ್ತೆ. ಸೊ ನಾವು ಬ್ರೈಟ್ ಕಾಣ್ತೇವೆ. ನಿಮಗೆ ದಿಢೀರಾಗಿ ಮಾಡ್ಕೊಳ್ಬೋದು ಆ ಬ್ಲೀಚನ್ನು. ಆದರೆ ಇಲ್ಲಿ ನಾನು ನ್ಯಾಚುರಲ್ ರೆಮಿಡೀಸನ್ನು ಯೂಸ್ ಮಾಡಿಕೊಂಡು ಬ್ಲೀಚ್ ಮಾಡ್ಕೊಳ್ಳುವಂಥದ್ದು. ಈ ನ್ಯಾಚುರಲ್ ರೆಮಿಡೀಸನ್ನು ಯೂಸ್ ಮಾಡಿಕೊಂಡು ನೀವು ಬ್ಲೀಚ್ ಮಾಡಿದ್ದು ಅಂತ ಹೇಳಿದರೆ ನಿಮಗೆ ತಕ್ಷಣಕ್ಕೆ ರಿಸಲ್ಟ್ ಸಿಗೋದಿಲ್ಲ. ಒಂದು 2-3 ಸಲ ಮಾಡಬೇಕಾಗ್ತದೆ. ಇವತ್ತಿನ ನಾಳೆಗೆ ಆಗೋದಿಲ್ಲ. ಆದರೆ ಇದರದ್ದೊಂದು ಹೆಲ್ದಿಯಾದ ವೇ ಇದು. ಹಾಗೆ ನಿಮಗೆ ಇದು ಒಳ್ಳೆಯದಾದ ರಿಸಲ್ಟನ್ನು ಕೊಡುತ್ತೆ ಒಂದು 2-3 ಸಲ ಮಾಡಿದಾಗ. ಆದರೆ ಈಗ ಕೆಮಿಕಲ್ ಯೂಸ್ ಮಾಡಿಕೊಂಡು ಮಾಡಿತ್ತು ಅಂತಾದರೆ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗ್ತದೆ, ಕ್ರಮೇಣ ಡಲ್ ಆಗ್ತದೆ. ಅದಕ್ಕಿಂತ ನ್ಯಾಚುರಲ್ ರೆಮಿಡೀಸನ್ನು ಯೂಸ್ ಮಾಡಿಕೊಂಡು ಬ್ಲೀಚ್ ಮಾಡಿದರೆ ಸ್ಕಿನ್ ತುಂಬಾ ಗ್ಲೋ ಆಗುತ್ತೆ, ಹಾಗೆ ಬ್ರೈಟ್ ಆಗುತ್ತೆ. ಇದಕ್ಕೆ ಏನೇನು ಈ ಪ್ಯಾಕನ್ನು ಹಾಕಲಿಕ್ಕೆ ನಾವು ಏನು ಮಾಡಬೇಕು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ವಿಡಿಯೋದ ಮೂಲಕ ನೋಡ್ಕೊಂಡು ಬನ್ನಿ. ಇಲ್ಲಿ ನೋಡಿ, ನಾನು ಮೊದಲಿಗೆ 1-1.5 ಚಮಚದಷ್ಟು ಕಡಲೆ ಹುಡಿಯನ್ನು ತಗೊಂಡಿದ್ದೇನೆ. ಅದೇ ರೀತಿ ಕಸ್ತೂರಿ ಅರಸಿನ ಒಂದು ಅರ್ಧ ಚಮಚ ತಗೊಳ್ಳುವ. ಕಸ್ತೂರಿ ಅರಸಿನ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು, ತುಂಬಾ ಇಫೆಕ್ಟಿವು. ಕಸ್ತೂರಿ ಅರಸಿನವನ್ನು ಹಚ್ಚೋದ್ರಿಂದ ಅಡುಗೆಗೆ ಬಳಸುವ ಅರಸಿನ ಬೇಡ. ಅದೇ ರೀತಿ ಇಲ್ಲಿ ನಾನು ಹುಣಸೆ ಹಣ್ಣನ್ನು ನೆನೆಸಿ ಬಿಸಿ ನೀರಿನಲ್ಲಿ ನೆನೆಸ್ಕೊಂಡು ದಪ್ಪವಾಗಿ ರಸ ತೆಗೆದುಕೊಂಡು ಇಟ್ಟಿದ್ದೇನೆ. ಇಲ್ಲಿ ಬ್ಲೀಚ್ ಮಾಡಬೇಕಾದ್ರೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಹುಣಸೆ ಹಣ್ಣಿನ ರಸ. ಇದನ್ನು ಒಂದು 2.5 ಚಮಚದಷ್ಟು ಹಾಕ್ಕೊಂಡಿದ್ದೇನೆ. ಅದಾದ ನಂತರ ನೆಕ್ಸ್ಟ್ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಟೊಮೆಟೊ ರಸ. ಟೊಮೆಟೊ ರಸ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ನಾವು ಮನೆಯಲ್ಲಿ ಅಡುಗೆ ಮಾಡ್ಕೊಳ್ಬೇಕಾದ್ರೂ ಟೊಮೆಟೊವನ್ನು ಸ್ವಲ್ಪ ಸ್ಕಿನ್ನಿಗೆ ಕೂಡ ಆಗಾಗ ಹಚ್ಕೊಳ್ಳೋದ್ರಿಂದ ಸ್ಕಿನ್ ಗ್ಲೋ ಆಗುತ್ತೆ. ಅದೇ ರೀತಿ ಜೇನುತುಪ್ಪ, 1 ಚಮಚದಷ್ಟು ಜೇನುತುಪ್ಪವನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ನಾನು 1 ಚಮಚದಷ್ಟು ಮೊಸರನ್ನು ತಗೊಂಡಿದ್ದೇನೆ. ಇದೆಲ್ಲವನ್ನು ಹಾಕಿ ನಾವೀಗ ಮಿಕ್ಸ್ ಮಾಡಿಕೊಳ್ಬೇಕು. ಇಲ್ಲಿ ನಿಮಗೆ ಬೇಕು ಅಂತಾದರೆ ಸ್ವಲ್ಪ ಲಿಂಬೆಯನ್ನು ಕೂಡ ಉಪಯೋಗಿಸ್ಕೊಳ್ಬೋದು, ಬ್ಲೀಚಿಗೆ ಎಫೆಕ್ಟಿವ್ ಆಗುತ್ತೆ. ಬಟ್ ನನ್ನ ಸ್ಕಿನ್ನಿಗೆ ನಾನು ಲಿಂಬೆ ಹುಳಿಯನ್ನು ಬಳಸ್ತಾ ಇಲ್ಲ. ಸೊ ಲೆಮನ್ ನಾನು ಉಪಯೋಗಿಸ್ತಿಲ್ಲ, ಯಾಕೆಂದರೆ ನನ್ನ ಸ್ಕಿನ್ನಿಗೆ ಅದು ಸೂಟ್ ಆಗೋದಿಲ್ಲ, ಅದಕ್ಕೋಸ್ಕರ. ಏನು ಮಾಡಬೇಕು, ಸ್ಕಿನ್ ಅಂದರೆ ಮೊದಲು ಸ್ವಲ್ಪ ಸ್ಟೀಮನ್ನು ತಗೋಬೇಕು. ಸ್ಟೀಮಲ್ಲಿ ಮುಖವನ್ನೆಲ್ಲ ನಾವು ಸ್ಟೀಮರ್ ಇದ್ದರೆ, ನಿಮ್ಮಲ್ಲಿ ಸ್ಟೀಮರ್ ಇದೆ ಅಂದರೆ ಮನೆಯಲ್ಲಿ ಸ್ಟೀಮ್ ತಗೊಳ್ಬೋದು. ಅಥವಾ ನೀವು ಪಾತ್ರೆಯಲ್ಲಿ ನೀರು ಕುದಿಸ್ಕೊಂಡು ಈ ಥರ ಸ್ಟೀಮನ್ನು ತಗೊಳ್ಬೋದು. ಅಥವಾ ಇನ್ನೂ ಈಸಿ ವೇ ನಾನು ತೋರಿಸ್ತೇನೆ ನಿಮಗೆ ಹೇಗೆ ಸ್ಟೀಮ್ ತಗೊಳ್ಳೋದು ಅಂತೇಳಿ. ಇಲ್ಲಿ ನೋಡಿ, ನಾನು ಬಿಸಿನೀರನ್ನು ಇಟ್ಕೊಂಡಿದ್ದೇನೆ. ಈಗ ನೋಡಿ, ಇದು ಬಿಸಿ ಇದೆ ತುಂಬಾ. ಅಂದರೆ ನಮ್ಮ ಸ್ಕಿನ್ನಿಗೆ ಈಗ ಸ್ಟೀಮೆಲ್ಲ ತಗೊಳ್ಳುವಾಗ ಬಿಸಿ ಇರುತ್ತಲ್ಲ, ಈ ಥರ ಸ್ಕಿನ್ನಿಗೆ ಈ ಥರ ಮಾಡಿಕೊಳ್ಬೇಕು. ಈ ಥರ ಬಿಸಿ ನೀರಿನಲ್ಲಿ ಬಟ್ಟೆನ ಹತ್ಕೊಂಡು ಸ್ಟೀಮ್ ತಗೊಂಡ್ರೆ ಸ್ಕಿನ್ ಎಲ್ಲ ಓಪನ್ ಆಗುತ್ತೆ, ಪೋರ್ಸ್ ಎಲ್ಲ ಓಪನ್ ಆಗುತ್ತೆ. ಹಾಗೆ ನಾವು ನೆಕ್ಸ್ಟ್ ಪ್ಯಾಕನ್ನೆಲ್ಲ ಹಚ್ಕೊಳ್ತೇವಲ್ಲ, ಆಗ
ಚೆನ್ನಾಗಿ ಸ್ಕಿನ್ ಗ್ಲೋ ಆಗುತ್ತೆ, ಒಳ್ಳೆ ರಿಸಲ್ಟ್ ಬರ್ತದೆ. ನೋಡಿ, ಈಗ ನಾನು ಬಟ್ಟೆನ ಬಿಸಿನೀರಲ್ಲಿ ಮುಳುಗಿಸ್ಬಿಟ್ಟು ಬಿಸಿ ತುಂಬ ಅಂದರೆ ನಮ್ಮ ಸ್ಕಿನ್ ಎಷ್ಟು ತಡ್ಕೊಳ್ತದೆ ಅಷ್ಟು ಬಿಸಿಯನ್ನು ಆ ಥರ ಇಟ್ಟರೆ ಫೋರ್ ಹೆಡ್ಸ್ ಅಲ್ಲಿ ಹಣೆಗೆ, ಮೂಗಿನ ಸೈಡಿಗೆ ಎಲ್ಲ ನಾವು ಈ ಥರ ಬಟ್ಟೆನ ಮುಚ್ಚಿ ಇಟ್ಕೊಳ್ಳುವಾಗ ಬ್ಲ್ಯಾಕ್ ಹೆಡ್ಸ್ ಅಂತ ಹೇಳ್ತೇವಲ್ಲ, ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ ಅಂಥದ್ದೆಲ್ಲ ಕೂಡ ಓಪನ್ ಆಗ್ತದೆ. ಮತ್ತು ನಾವು ಸ್ಕ್ರಬ್ ಮಾಡಬೇಕಾದ್ರೆ ಅದೆಲ್ಲ ಕೂಡ ಹೋಗಿ ಸ್ಕಿನ್ ಕ್ಲಿಯರ್ ಆಗ್ತದೆ. ಹೇಗೆ ಮಾಡೋದು ಬ್ಲೀಚ್ ಅಂತೇಳಿ ಇಲ್ಲಿ ನೋಡಿ ರೆಡಿ ಆಗಿದೆ. ಇದನ್ನು ಈಗ ನೀವು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಬೇಕು. ಅಪ್ಲೈ ಮಾಡಿಕೊಳ್ಳೋದು ಅಂತ ಹೇಳಿದರೆ ಹೇಗೆ ಬೇಕಾದರೂ ಮಾಡ್ಬೋದು, ಕೈಯಲ್ಲಾದರೂ ಮಾಡ್ಬೋದು, ಅಥವಾ ನೀವು ಬ್ರಷ್ ಯೂಸ್ ಮಾಡೋದಾದರೆ ಬ್ರಷಲ್ಲಾದರೂ ಮಾಡ್ಬೋದು. ಈಗ ಸ್ಕಿನ್ನಿಗೆ ಅಪ್ಲೈ ಮಾಡುವ. ಈಗ ನಾವು ಪ್ಯಾಕನ್ನು ಹಚ್ಕೊಳ್ಳುವ. ನೀವು ಕೈಯಲ್ಲೇ ಆದರೂ ಹಚ್ಕೊಳ್ಬೋದು ಅಥವಾ ಬ್ರಷಲ್ಲಾದರೂ ಹಚ್ಕೊಳ್ಬೋದು. ನಾನಿಲ್ಲಿ ಸ್ಪೂನಲ್ಲೇ ಹಚ್ಕೊಳ್ತಾ ಇದ್ದೇನೆ. ಈ ಥರ ಫುಲ್ ಫೇಸಿಗೆ ಇದನ್ನು ಹಚ್ಕೊಳ್ಬೋದು. ಇದರಲ್ಲಿ ಟೊಮೆಟೊ ರಸ ಇದೆ, ಅದೇ ರೀತಿ ಕಸ್ತೂರಿ ಮಂಜನ, ಹಾಗೆ ನಮಗೆ ಬ್ಲೀಚಿದ್ದು ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದರೆ ಹುಣಸೆ ಹಣ್ಣಿನ ರಸ. ಇದೆಲ್ಲವೂ ಕೂಡ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಜೇನುತುಪ್ಪ ಕೂಡ ಒಳ್ಳೆ ಕಾಂಪ್ಲೆಕ್ಷನನ್ನು ಕೊಡುತ್ತೆ, ಸ್ಕಿನ್ನಿಗೆ ಗ್ಲೋ ಕೊಡುತ್ತೆ. ಅದರಲ್ಲಿ ಕೂಡ ಸ್ಕಿನ್ನಿಗೆ ಬೇಕಾದಂತಹ ತುಂಬ ಅಂಶ ಇದೆ ಜೇನುತುಪ್ಪದಲ್ಲಿ. ಹಾಗೆ ಇದನ್ನು ಫುಲ್ ಫೇಸಿಗೆ ಹಚ್ಚಿ ಒಂದು ಅರ್ಧ ಗಂಟೆ ಇಟ್ಕೊಳ್ಬೇಕು. ಇದು ಚೆನ್ನಾಗಿ ಒಣಗಬೇಕು, ಅಲ್ಲಿವರೆಗೆ ಹಾಗೇ ಇಟ್ಕೊಳ್ಬೇಕು. ಹಾಗೆ ಕಡಲೆ ಹುಡಿ ಕೂಡ ತುಂಬಾ ಒಳ್ಳೆಯದು ಸ್ಕಿನ್ನಿಗೆ. ನ್ಯಾಚುರಲ್ ರೆಮಿಡೀಸ್, ನಮ್ಮ ಸ್ಕಿನ್ ಬ್ರೈಟ್ ಆಗ್ತದೆ, ಬೆಳ್ಳಗಾಗ್ತದೆ. ಇದನ್ನು ಒಂದು 2-3 ಸಲ ಮಾಡ್ಕೊಳ್ಬೇಕು. ನ್ಯಾಚುರಲ್ ರೆಮಿಡೀಸ್ ಅಂತ ಹೇಳಿದರೆ ಒಮ್ಮೆ ಮಾಡಿದ ತಕ್ಷಣ ನಿಮಗೆ ರಿಸಲ್ಟ್ ಬರುವುದಿಲ್ಲ. ನೀವು ಅಟ್ಲೀಸ್ಟ್ ವೀಕ್ಲಿ 1 ಟೈಮ್ ಮಾಡ್ತಾ ಹೋದರೆ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಆಗ್ತದೆ. ನೀವು ಗೋಲ್ಡ್ ಬ್ಲೀಚನ್ನೆಲ್ಲ ಮಾಡ್ಕೊಳ್ಬೇಕು ಅಂತೆಲ್ಲ, ಕೆಮಿಕಲ್ ಹಾಕಿ ಮಾಡ್ಕೊಳ್ಬೇಕು ಅಂತೆಲ್ಲ. ಈ ರೀತಿ ಮಾಡೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಬರ್ತದೆ. ಹೀಗೆ ನೀವು ಕುತ್ತಿಗೆಗೂ ಕೂಡ ಹಾಕ್ಕೊಳ್ಳಿ, ಯಾಕೆಂದರೆ ಮುಖ ಮಾತ್ರ ಬ್ರೈಟಾಗಿ ಕುತ್ತಿಗೆ ಕಪ್ಪಾಗಿ ಕಂಡ್ರೆ ಚೆನ್ನಾಗಿರೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಕುತ್ತಿಗೆ ಕೂಡ ಹಚ್ಕೊಳ್ಬೇಕು. ನೋಡಿ, ಇದು ಮುಖಕ್ಕೆಲ್ಲ ಹಚ್ಚಿ ಆಯಿತು. ಇನ್ನೊಂದು ಹಾಫ್ ಆನ್ ಅವರ್ ಇದನ್ನು ಹಾಗೆ ಬಿಡಬೇಕು, ಇಲ್ಲಾಂದರೆ ರಿಸಲ್ಟ್ ಬರೋದಿಲ್ಲ. ಅರ್ಧ ಗಂಟೆ ಒಂದು ರಿಲ್ಯಾಕ್ಸ್ ಮಾಡಿ. ನೀವು ಏನಾದರೂ ಮಲಗೋದಾದರೆ ಮಲಗ್ಕೊಳ್ಬೋದು, ಅಥವಾ ಏನಾದರೂ ಮನೆ ಕೆಲಸ ಏನಾದರೂ ಮಾಡೋದಾದರೆ ಮನೆ ಕೆಲಸ ಮಾಡ್ಬೋದು. ಜಸ್ಟ್ ಒಂದು ಹಾಫ್ ಆನ್ ಅವರ್ ಇದೆಲ್ಲ ಒಣಗ್ತದೆ. ಅಲ್ಲಿಗೆ ಆಮೇಲೆ ಇದನ್ನು ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ತೇನೆ. ಫ್ರೆಂಡ್ಸ್ ನೋಡಿ, ಇಲ್ಲೆಲ್ಲ ಒಣಗಿದೆ, ಇಲ್ಲೆಲ್ಲ ಒಣಗಿದೆ. ಈಗ ಇದನ್ನು ಏನು ಮಾಡಬೇಕು ಅಂತ ಹೇಳಿದರೆ, ಈ ಥರ ನೀವು ಇದನ್ನು ಈಗ ಇಲ್ಲಿ ಮಸಾಜ್ ಕೊಡಬೇಕು. ಇದಕ್ಕೆ ನೀವು ಇಲ್ಲಿ ನಾನೀಗ ನಿಮಗೆ ತೋರಿಸ್ತೇನೆ. ನೀವು ವಾಶ್ರೂಮಲ್ಲಿ ಹೋಗಿ ಬೇಕಾದರೂ ಮಾಡ್ಬೋದು, ಯಾಕೆಂದರೆ ಅದೆಲ್ಲ ಕೆಳಗಡೆ ಬೀಳುತ್ತಲ್ಲ. ನಾನು ಇಲ್ಲಿ ನಿಮಗೆ ಈಗ ತೋರಿಸ್ಲಿಕ್ಕೆ ಇಲ್ಲೇ ಮಾಡ್ತಾ ಇದ್ದೇನೆ. ಈ ಥರ ಮೇಲೆಗೆ ಮಸಾಜ್ ಕೊಡಬೇಕು ಚೆಂದಾಗಿ. ಈ ರೀತಿ ಮಸಾಜ್ ಮಾಡೋದ್ರಿಂದ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಹಾಗೆ ನಿಮ್ಮ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಇದ್ದದೆಲ್ಲ ಕೂಡ ರಿಮೂವ್ ಆಗುತ್ತೆ. ನಾವು ಆಲ್ರೆಡಿ ಫಸ್ಟಿಗೆ ಸ್ಟೀಮ್ ತಗೊಂಡಿದ್ದೇವಲ್ಲ, ಹಾಗಾಗಿ ನಮ್ಮ ಸ್ಕಿನ್ನಲ್ಲಿದ್ದ ಬ್ಲ್ಯಾಕ್ ಹೆಡ್ಸ್ ಆಗಿರ್ಬೋದು, ಏನಾದರೂ ಡೆಡ್ ಸ್ಕಿನ್ಸ್ ಅಂತ ಹೇಳ್ತೇವೆ ಅದು, ಆಮೇಲೆ ವೈಟ್ ಹೆಡ್, ಬ್ಲ್ಯಾಕ್ ಹೆಡ್ ಎಲ್ಲ ಕ್ಲಿಯರ್ ಆಗ್ತದೆ. ಸ್ಕಿನ್ ಸ್ಮೂತ್ ಆಗ್ತದೆ, ನೈಸ್ ಆಗ್ತದೆ. ತುಂಬ ರ್ಯಾಶಾಗಿ ಮಸಾಜ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಸ್ಮೂತಾಗಿ ಮಸಾಜ್ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಮಸಾಜ್ ಮಾಡಿಕೊಂಡು ಆಮೇಲೆ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಬನ್ನಿ. ಯಾವುದೇ ಫೇಶಿಯಲ್ಗೆ ಕ್ರೀಮ್ ಎಂತ ಕೂಡ ತೊಳಿಲಿಕ್ಕೆ ಉಪಯೋಗಿಸಬೇಡಿ. ಹಾಗೆಯೇ ಬರೀ ನೀರಲ್ಲಿಯೇ ವಾಶ್ ಮಾಡಿ. ಕಸ್ತೂರಿ ಮಂಜನ ಆದ ಕಾರಣ ಇದೇನು ಹಳದಿ ಕಲರು ಬರೋದಿಲ್ಲ. ಹಾಗೆ ಅಪ್ವರ್ಡ್ ಮೋಷನಲ್ಲೇ ನೀವು ಮಸಾಜ್ ಮಾಡಬೇಕು. ಸ್ಕಿನ್ನನ್ನು ಕೆಳಗೆ ಎಳಿಬಾರ್ದು ಯಾವಾಗಲೂ.
ಇನ್ನು ಸ್ಕಿನ್ನನ್ನು ಚೆನ್ನಾಗಿ ತಣ್ಣೀರಲ್ಲಿ ವಾಶ್ ಮಾಡ್ಕೊಂಡು ಬರಬೇಕು. ವಾಶ್ ಮಾಡಿದ ಸ್ಕಿನ್ನಿಗೆ ನೀವೇನಾದರೂ ಮಾಯಿಶ್ಚರೈಸರ್ ನೀವು ಏನು ಮಾಯಿಶ್ಚರೈಸರ್ ಉಪಯೋಗಿಸ್ತೀರಿ ಅದನ್ನು ಹಚ್ಕೊಳ್ಬೋದು. ನಾನು ಇಲ್ಲಿ ಅಲೋವೆರಾ ಜೆಲ್ಲನ್ನು ಆಮೇಲೆ ಸ್ವಲ್ಪ ಸ್ಕಿನ್ನಿಗೆ ಹಚ್ಕೊಳ್ತೇನೆ. ಯಾಕೆಂದರೆ ಕಡಲೆ ಹಿಟ್ಟು ಕೆಲವೆಲ್ಲ ನಾವು ಈ ಹೋಮ್ ರೆಮಿಡೀಸನ್ನು ಉಪಯೋಗಿಸ್ಕೊಂಡಾಗ ಸ್ಕಿನ್ ಡ್ರೈ ಆದರೆ ಅದಕ್ಕೋಸ್ಕರ ನಾವು ಮಾಯಿಶ್ಚರೈಸರನ್ನು ಹಚ್ಕೊಳ್ಳೋದು. ಮುಖ ತೊಳಿಬೇಕಾದ್ರೆ ನೀವು ಬರೀ ನೀರಲ್ಲಿ ತಣ್ಣೀರಲ್ಲಿ ಮುಖ ಚೆನ್ನಾಗಿ ತೊಳ್ಕೊಳ್ಳಿ. ಯಾವುದೇ ಫೇಸ್ ವಾಶು ಸೋಪು ಯಾವುದನ್ನು ಕೂಡ ಬಳಸಬೇಡಿ. ಇದನ್ನು ನೆನಪಿಟ್ಕೊಳ್ಳಿ. ಫ್ರೆಂಡ್ಸ್, ಈಗ ಎಲ್ಲವನ್ನ ವಾಶ್ ಮಾಡ್ಕೊಂಡು ಬಂದೆ. ನೋಡಿ ಹೇಗಾಯಿತು ಸ್ಕಿನ್ ಅಂತ. ನೀವು ಮದುವೆಗೆ ಫಂಕ್ಷನಿಗೆಲ್ಲ ಒಂದು ವಾರ ಮೊದಲೇ ಈ ಥರ ಮಾಡಿಕೊಳ್ಳಿ. ವಾರದಲ್ಲಿ 1-2 ದಿವಸ ಕಂಟಿನ್ಯೂಸ್ ಆಗಿ ಮಾಡಿ, ಕಂಟಿನ್ಯೂಸ್ ಬೇಡ, ಒಂದಿನ ಬಿಟ್ಟು ಒಂದಿನ, ವಾರದಲ್ಲಿ 3 ದಿನ ಮಾಡಿ, 1 ವಾರ ಮೊದಲೇ ಫಂಕ್ಷನ್ ಎಲ್ಲ ಇದ್ದರೆ. ಯಾಕೆಂದರೆ ಕೆಮಿಕಲ್ ಎಲ್ಲ ಯೂಸ್ ಮಾಡೋದ್ರಿಂದ ಇದರಿಂದ ಆದರೆ ಯಾವ ಸೈಡ್ ಎಫೆಕ್ಟ್ ಕೂಡ ಇಲ್ಲ ನೋಡಿ, ಅದಕ್ಕೋಸ್ಕರ. ಮತ್ತು ಈ ಕಸ್ತೂರಿ ಮಂಜನವನ್ನೇ ಯೂಸ್ ಮಾಡಿ. ನೀವು ಕಸ್ತೂರಿ ಮಂಜನವನ್ನೇ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ, ಇಲ್ಲಿ ನೋಡಿ, ಇಲ್ಲಿ ಹಳದಿ ಇಲ್ಲ. ಈಗ ನಾನು ಇಲ್ಲೆಲ್ಲ ಸ್ವಲ್ಪ ಸರಿ ತೊಳಿಲಿಲ್ಲ, ಕುತ್ತಿಗೆ ಹತ್ತಿರ ಅಲ್ಲ, ಅದು ಎಲ್ಲೋ ಕಾಣ್ತದೆ ಅನ್ನೋ ಗೊತ್ತಿಲ್ಲ ನಿಮಗೆ. ಬಟ್ ಮುಖ ನೋಡಿ, ನೀವು ಈಗ ಹಳದಿ ಪೌಡ್ರನ್ನು ಯೂಸ್ ಮಾಡಿದರೆ ಅದು ಹಳದಿ ಕಾಣಿಸುತ್ತೆ ಮುಖ. ಕಸ್ತೂರಿ ಮಂಜನ ಅದನ್ನು ಉಪಯೋಗಿಸಿದರೆ ಅದು ಕಲರ್ ಮುಖಕ್ಕೆ ಹಿಡಿಯೋದಿಲ್ಲ, ಹಳದಿ ಕಾಣೋದಿಲ್ಲ, ವಾಶ್ ಮಾಡುವಾಗ ಹೋಗಿಬಿಡ್ತದೆ. ಅದಕ್ಕೋಸ್ಕರ ಫ್ರೆಂಡ್ಸ್, ಈಗ ನೋಡಿ ಸ್ಕಿನ್ ಹೇಗಾಯಿತು ಅಂತ ಹತ್ತಿರದಿಂದ ತೋರಿಸ್ತಾ ಇದ್ದೇನೆ. ನಾನು ಮೊಬೈಲ್ನ ಕ್ಯಾಮರಾದ ಹತ್ತಿರ ಬಂದಿದ್ದೇನೆ. ನೋಡಿ ಯಾವ ಥರ ಇದೆ, ಹೇಗೆ ಬ್ರೈಟ್ ಒಂದು ಗ್ಲೋ ಬಂದಿದೆ ನೋಡಿ. ನನ್ನ ಮುಖದಲ್ಲಿ ಸ್ವಲ್ಪ ಹೇರ್ ಜಾಸ್ತಿ ನೋಡಿ, ಇಲ್ಲಿ ಎಲ್ಲ ಹೇರ್. ನಾನು ಮೊನ್ನೆ ಪಾರ್ಲರಿಗೆ ಹೋಗಿದ್ದೆ, ಆಗ ಐಬ್ರೋ ಶೇಪ್ ಮಾಡಲಿಕ್ಕೆ ಅಂತ ಹೇಳಿ, ಆಗ ಅಪ್ಪರ್ ಲಿಪ್ಸ್ ಕೂಡ ಮಾಡಿಸಿಕೊಂಡಿದ್ದೆ. ಹಾಗಾಗಿ ಇಲ್ಲಿ ನನಗೆ ಈಗ ಅಷ್ಟು ಹೇರ್ ಇಲ್ಲಿ ಅಷ್ಟು ಕಾಣಿಸೋದಿಲ್ಲ. ಹಾಗೆ ನನಗೆ ಇಲ್ಲಿ ಸ್ಕಿನ್ನಲ್ಲೆಲ್ಲ ಹೇರ್ ಸ್ವಲ್ಪ ಉಂಟು, ನನ್ನದು ಅಭ್ಯಾಸ ಸ್ವಲ್ಪ ಹೇರ್ ಉಂಟು. ಇಲ್ಲೇ ಸಹ ಹಾಗೆ, ಇಲ್ಲಿ ನೋಡಿ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಹೇರ್ ಇದೆ ಅಂತೇಳಿ. ಮತ್ತು ಫೋರ್ಹೆಡ್ ಕೂಡ ಹಾಗೆ ಹೇರ್ ಇರ್ತದೆ. ಐಬ್ರೋಸ್ ಮಾಡುವಾಗ ಇಲ್ಲಿ ಫೋರ್ಹೆಡ್ ಕ್ಲೀನ್ ಮಾಡಿದ ಕಾರಣ ಅಷ್ಟು ಹೇರ್ ಇಲ್ಲ ಅಷ್ಟೇ. ಈ ಥರ ಹೇರ್ ಇರುವವರು ಈ ಥರ ಬ್ಲೀಚ್ ಮಾಡಿಕೊಂಡ್ರೆ ಸ್ಕಿನ್ ಬ್ರೈಟಾಗಿ ಕಾಣಿಸುತ್ತೆ. ಇಲ್ಲದ್ರೆ ಕೂದಲು ಮುಖದಲ್ಲಿ ಹೇರ್ ಇದ್ದ ತಕ್ಷಣ ಮುಖ ಕಪ್ಪು ಕಾಣಿಸ್ತದೆ. ಹಾಗಾಗಿ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಈ ಚಾನಲನ್ನು ಫಸ್ಟ್ ಟೈಮ್ ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ಬೇರೆ ಬೇರೆ ಸ್ಕಿನ್ ಕೇರ್ ಟಿಪ್ಸ್, ಹೇರ್ ಕೇರ್ ಟಿಪ್ಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್.